ತುಳಿತಕ್ಕೆ ಮಗ ಬಲಿಯಾಗಿರೋದನ್ನು ಈಗ ತಂದೆ ಸಹಿಸೋದಕ್ಕಾಗ್ತಾಯಿಲ್ಲ. ನಾವು ಹೇಳ್ತಾ ಇರುವಂಥದ್ದು ಈ RCB ಗೆಲುವಿನ ಸಂಭ್ರಮವನ್ನು ಆಚರಿಸೋಕ್ಕೆ ಬಂದಂಥ ಭೂಮಿಕ್ ಮೃತರಾದಂಥ ತಂದೆ ಬಗ್ಗೆ ಹೇಳ್ತಾ ಇದ್ದೀವಿ. ಭೂಮಿಕ್ ತಂದೆ ಗೋಳಾಟ, ಮಗನ ಸಮಾಧಿ ಮೇಲೆ ಬಿದ್ದು ಅಳ್ತಾ ಇದ್ದಾರೆ. ಗೋಳಾಡಿದಂಥ ಭೂಮಿಕ್ ತಂದೆ ಆತನನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಗನಿಗೋಸ್ಕರ ಎಲ್ಲವನ್ನೂ ಕೂಡ ಮಾಡಿದ್ದೆ, ಆದರೆ ಈಗ ಆತನೇ ಇಲ್ಲ ಅಂತ ಆತನ ಸಮಾಧಿಯ ಮೇಲೆ ಬಿದ್ದು ಗೋಳಾಡ್ತಿದ್ದಾರೆ. ಇದು ಹಾಸನದಿಂದ ಬರ್ತಾ ಇರುವಂಥ ದೃಶ್ಯ ನಿಜಕ್ಕೂ ಕೂಡ ಮನ ಕಲಕುವಂತೆ ಇದೆ. ನೋಡ್ತಾ ಇದ್ದೀರಾ, ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದಾರೆ, ಅವನಿಗೋಸ್ಕರ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಈಗ ಆದರೆ ಅವನೇ ಇಲ್ಲ, ಹೀಗಾಗಿ ಆ ಶೋಕವನ್ನು ತಡ್ಕೊಳ್ಳೋದಕ್ಕೆ ಆ ತಂದೆಗೆ ಸಾಧ್ಯವಾಗ್ತಾ ಇಲ್ಲ. 3 ದಿನ ಆಗಿದೆ, ಆದರೂ ಕೂಡ ಅವರ ನೋವನ್ನು ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಥರ ಗೋಳಾಡ್ತಾ ಇದ್ದಾರೆ. ಆ ದೃಶ್ಯವೇ ನಿಜಕ್ಕೂ ಮನಕಲಕುವಂತಿದೆ. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲ, ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗ ಇಲ್ಲ, ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲ, ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗ